ಬಾ ಎಲ್ಲಿ ಅಂತ ಗುರುಗಳೇ ನಿಮ್ಮನ್ನು ಹುಡುಕೋದು? ಒಂದು ಫೋನ್ ಇಲ್ಲ, ಏನಿಲ್ಲ. ನಿಮ್ಮ ಆಫೀಸ್ಗೆ ಹೋಗಿ ಕೇಳಿದ್ರೆ ಒಂದು ಸಣ್ಣ ಇನ್ಫಾರ್ಮೇಶನ್ ಹೇಳೋಂತಾರೆ. ನೀವು ಕಾಣೆಯಾಗಿದ್ದು ನೋಡಿಬಿಟ್ಟು ಎಲ್ಲಿ ಟಿಕೆಟ್ ತೊಗೊಂಡ್ಬಿಟ್ರು ಅಂದ್ಕೊಂಡ್ಬಿಟ್ಟಿದ್ದೆ. ಸದ್ಯ ಟಿಕೆಟ್ ತೊಗೊಂಡಿಲ್ವಲ್ಲ. ನಿಮ್ಮನ್ನು ಸರ್ಕಾರಲ್ಲ ಜೀವಂತವಾಗಿ ನೋಡಿದ ಮೇಲೆ ನನಗೆ ಜೀವ ಬಂದಿತ್ತು. ಇನ್ನು ಉಸಿರಾಡ್ತಲೇ ಪೀಠಿಗೆ ಜಾಸ್ತಿ ಆಯಿತು ಅನ್ಸುತ್ತೆ. ನೇರ ವಿಷಯಕ್ಕೆ ಬಂದ್ಬಿಡ್ತೀವಿ. ನಿನ್ನ ಸ್ವೀಟ್ ಜಾನು ಬಗ್ಗೆ ಒಂದು ಸ್ವೀಟ್ ನ್ಯೂಸ್ ಹೇಳಿದ್ರೆ ಸ್ಪಾಟಲ್ಲೇ ಲಟ್ಟತ್ತ 1 ಲಕ್ಷ ಹೊಡೆದ್ಬಿಡ್ತೀವಿ. ಏನ್ ಗುರುಗಳೇ ಅಟೆನ್ಷನ್ಗೆ ಬಂದ್ಬಿಟ್ರಿ? ಈ ಅಟೆನ್ಷನ್ ನೋಡ್ತಿದ್ರೆ 1 ಅಲ್ಲ 2 ಲಕ್ಷ ಕೊಡ್ತೀರಾ? ಲಕ್ಷ ಹೊಡಿತೀರಾ ಅಂದ್ರೆ ಕಪಾಳಕ್ಕೆ ಹೊಡೆದ್ಬಿಟ್ರಿ. ನಿನ್ನ ತಂಗಿ ಇಬ್ಬರು ಸೇರ್ಕೊಂಡು ನನ್ನ ಜಾನು ಸಿಗ್ತಾಳೆ ಅಂತ ನನ್ನ ನಂಬಿಸಿ ಕುತ್ತಿಗೆ ಕುಯ್ದು ಅಲ್ಲದೆ ನನ್ನಿಂದ 3 ಲಕ್ಷ ಕಿತ್ಕೊಂಡ್ರಿ. ಕೊನೆಗೆ ಏನು ಕೊಟ್ರಿ? ನನ್ನ ಕೈಗೆ ತೆಂಗಿನಕಾಯಿ ಚಿಪ್ಪು. ಈಗ ನನ್ನ ಜಾನು ಬಗ್ಗೆ ಸ್ವೀಟ್ ನ್ಯೂಸ್ ಹೇಳಬೇಕು ಅಂತಿದೀಯಾ? ನನ್ನ ಜಾನುನ ಮರೆಯೋಕ್ಕೂ ಆಗದೆ ಪಡೆಯೋಕ್ಕೂ ಆಗದೆ ತ್ರಿಶಂಕು ಸ್ಥಿತಿಲಿದ್ದೆ. ಇದ್ದಕ್ಕಿದ್ದಾಗೆ ಎದುರು ಬಂದು ನನ್ನ ಗಾಡಿಗೆ ಡಿಕ್ಕಿ ಹೊಡೆದ್ಬಿಟ್ಲು. ನನ್ನ ಆಟಲ್ಲಿ ಮುಸುಕ ಹಾಕೊಂಡು ಮಲಗಿದ್ದ ಅವಳನ್ನು ಪಡಿಬೇಕು ಅನ್ನೋ ಆಸೆನ ಮತ್ತೆ ಬಡ್ದೆಬ್ಬಿಸ್ಬಿಟ್ಲು. ನನ್ನ ಶತ್ರು ಶ್ರೀ ಜೊತೆ ಮದುವೆ ಆಗಿ 1 ವರ್ಷ ಆಯಿತು. ಲವ್ ಇಸ್ ಬ್ಲೈಂಡ್ ಅಂತಾರೆ. ತಾನು ಶ್ರೀನ ಪ್ರೀತಿಸಿ ಮದುವೆ ಆಗಿದ್ದು ತಪ್ಪು ನಿರ್ಧಾರ ಅಂತ ನನ್ನ ಜಾನುಗೆ ಫೀಲ್ ಆಗಿರ್ಬೋದು ಅಂದ್ಕೊಂಡೆ. ಶ್ರೀನ ಮದುವೆ ಆಗೋದಕ್ಕಿಂತ ಈ ಮದನ್ನ ಮದುವೆ ಆಗಿದ್ದಿದ್ರೆ ನೆಮ್ಮದಿ ಆಗಿರ್ತಿದ್ದೆ ಅಂತ ನನ್ನ ಜಾನಿಗೆ ಅನಿಸಿರ್ಬೋದು ಅಂದ್ಕೊಂಡೆ. ಅದಕ್ಕೆ ಯಾವತ್ತೂ ಇಲ್ಲದ ವಿನಯ ವಿಧೇಯತೆಯಿಂದ ನನ್ನ ಜೊತೆ ಮಾತಾಡಿದ್ಲು ಅಂದ್ಕೊಂಡೆ. ಆದರೆ ಆಗಿದ್ದೇನು? ಎಲ್ಲ ಒಗಟು. ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಓನರ್ ಹೆಂಡತಿ ಆದರೂ ಬ್ಯಾಂಕಿಗೆ ಕೆಲಸಕ್ಕೆ ಹೋಗ್ತಾಳೆ. ಗಂಡ ಪಕ್ಕದಲ್ಲೇ ನಿಂತಿದ್ರು ಬಸ್ಸಲ್ಲಿ ಹೋಗ್ತಾಳೆ.